ನೀವೇನಾದ್ರು ಕಬಾಬ್ ಪ್ರಿಯರ, ಕಬಾಬ್ ತಿಂತೀರಾ, ಬಿಸಿ ಬಿಸಿ ಕಬಾಬ್ನ ನೀವು ಕೂಡ ಎಚ್ಚರಾಗಿರಬೇಕು. ಕಬಾಬ್ ತಿಂದ್ರೆ ಕಬಾಬ್ ಒನ್ ಸೇಫ್ ಬಂದ್ಬಿಟ್ಟು ಅಂಡ್ ಕ್ಯಾನ್ಸರ್ ಕಾರಕ ಅಂಶಗಳು ಕೂಡ ಬರ್ತವೆ ಅಂತ ಹೇಳಿ ಹೊಸದಾಗಿ ಮಾಹಿತಿ ಕೂಡ ಬಂದಿದೆ. ಬೆಂಗಳೂರಿನಲ್ಲಿ ಏನಾಗುತ್ತೆ ಅಂದ್ರೆ 6 ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ತಯಾರಾಗುವ ಕಬಾಬ್ ಅನ್ಸೇಫ್ ಅಂತ ಹೇಳಿ ವರದಿ ಕೂಡ ಆಗಿದೆ. ಈ ಬೆನ್ನಲ್ಲೇ ಆಹಾರ ಇಲಾಖೆ ಬಂದ್ಬಿಟ್ಟು ನೋಟಿಸ್ ಘೋಷಣೆ ಕೂಡ ಮಾಡಿದೆ. ಅಂದ್ರೆ ನೋಟಿಸ್ ಕೂಡ ಕಬಾಬ್ ಸೆಂಟರ್ಗಳಿಗೆ, ಅಂಗಡಿಗಳಿಗೆ, ಪ್ರತಿಷ್ಠಿತ ಹೋಟೆಲ್ಗಳಿಗೆ ನೋಟಿಸ್ ಕೂಡ ಸರ್ವ್ ಕೂಡ ಮಾಡಿದೆ. ಮೈನ್ ಥಿಂಗ್ ಏನಾಗುತ್ತೆ ಅಂದ್ರೆ ಶಿವಾಜಿನಗರ, ಬಸವನಗುಡಿ, ಮಹದೇವಪುರ, ಬೊಮ್ಮನಹಳ್ಳಿ, ಮಲ್ಲೇಶ್ವರ ಮತ್ತು ಹೆಬ್ಬಾಳದ 6 ಫೇಮಸ್ ಹೋಟೆಲ್ಗಳಿಗೆ ಹೋಗಿ ಅವರು ತನ್ನ ಕಬಾಬ್ಗಳನ್ನ ಅವರಿಗೆ ಲ್ಯಾಬ್ಗೆ ತೆಗೆದುಕೊಂಡು ಹೋಗಿ ನಂತರ ಲ್ಯಾಬ್ ಇಂದ ಕೂಡ ವರದಿ ಕೂಡ ಕಳಿಸಿದಾರಂತೆ. ಎಲ್ಲ ಹೋಟೆಲ್ಗಳಲ್ಲಿ ಕಬಾಬ್ ಅನ್ಸೇಫ್ ಅಂತ ಕೂಡ ಮಾಹಿತಿ ಬಂದಿದೆ. ಮೇನ್ ಥಿಂಗ್ ಕಬಾಬ್ಗೆ ಕಲರ್ ಬಳಕೆ ಆಗುತ್ತೆ ಮತ್ತೆ ಕ್ಯಾನ್ಸರ್ ಕಾರಕ ಸಂಸ್ಥೆಗಳು ಕೂಡ ಇದಾವೆ ಅಂತ ಹೇಳಿ ಮಾಹಿತಿ ಕೂಡ ಬಂದಿದೆ. ಇದೀಗ ಮತ್ತೊಮ್ಮೆ ನೋಟಿಸ್ ಕೊಡ್ತಾರೆ. ಈ ನಿಟ್ಟಿನಲ್ಲಿ ನಾನ್ ವೆಜ್ ಪ್ರಿಯರು ಕೂಡ ಆತಂಕಕ್ಕೆ ಒಳಗಾಗಿದೆ ಅಂತ ಹೇಳ್ಬೋದು. ಪ್ರತಿಷ್ಠಿತ ಹೋಟೆಲ್ಗಳಲ್ಲೇ, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಈ ರೀತಿ ಅಂದ್ರೆ ರೋಡ್ ಸೈಡ್ ಮಾರೋದು ಎಷ್ಟು ಡೇಂಜರ್ ಅಂತ ನೀವು ಯೋಚನೆ ಮಾಡಿ. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲೇ ಅನ್ಸೇಫ್ ಅಂತ ಇದ್ದಾರೆ. ನಾವು ಚಿಕ್ಕ ಬೀದಿಗಳಲ್ಲಿ ತಿನ್ನೋರು ಇದ್ರ ಬಗ್ಗೆ ಎಚ್ಚರ ವಹಿಸಬೇಕು. ಈ ರೀತಿ ಕಬಾಬ್ ತಿನ್ನೋದು ಅನ್ಸೇಫ್ ಅಂತ ಹೇಳಿ ಆಹಾರ ಇಲಾಖೆಯವರು ಘೋಷಣೆ ಕೂಡ ಮಾಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.